ನೋಡಿ, ಮೊನ್ನೆ ಒಂದು ವಿಡಿಯೋ ಸಾಕಷ್ಟು ಸದ್ದನ್ನು ಮಾಡ್ತಾ ಇತ್ತು. HD ಕುಮಾರಸ್ವಾಮಿ ಅವರು ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ರು. ಆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಎಲ್ಲೋ ರಾಷ್ಟ್ರ ರಾಜಕಾರಣದಿಂದ ವಾಪಸ್ ರಾಜ್ಯ ರಾಜಕಾರಣದತ್ತ HD ಕುಮಾರಸ್ವಾಮಿ ಅವರು ಮುಖ ಮಾಡ್ತಾರಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ಶುರುವಾಗಿತ್ತು. ಇದಕ್ಕೆ ಪೂರಕ ಅನ್ನುವಂತೆ ಆ ಒಂದು ವಿಚಾರವಾಗಿ ವಾರ್ ಶುರುವಾಗಿದೆ. ಅದೇ ಒಕ್ಕಲಿಗರ ವಾರ್. ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂಥ ಇಬ್ಬರು ನಾಯಕರ ನಡುವೆ ನಡೀತಾ ಇರುವಂಥ ಮೆಗಾ ಫೈಟ್. ಆ ಮೂಲಕ DK ಶಿವಕುಮಾರ್ಗೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನು ಎಬ್ಬಿಸಿದ ರಿಟರ್ನ್ಸ್ ಪಾಲಿಟಿಕ್ಸ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದೆ. ಯಾವ ಕಾರಣಕ್ಕೋಸ್ಕರ HD ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಿಂದ ವಾಪಸ್ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದು ಯಾಕೆ, ಆ ಒಂದು ಇಂಟನ್ನು ಕೊಟ್ಟಿದ್ದು ಯಾಕೆ, ಈ ರಿಟರ್ನ್ಸ್ ರಾಜಕೀಯ ತಲ್ಲಣವನ್ನು ಸೃಷ್ಟಿ ಮಾಡೋದು ಯಾವ ಕಾರಣಕ್ಕೋಸ್ಕರ ಅನ್ನೋದು ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ಜಂಗಿ ಕುಸ್ತಿ ನಡೀತಾ ಇದೆ. ಬಿಜೆಪಿಯಲ್ಲಿ JDS ವಿಲೀನವೆಂದಿದ್ದ DK ಶಿವಕುಮಾರ್ ಮುಂದಿನ CM ನಾನೇ ಅನ್ನುತ್ತಲೇ ಸಮುದಾಯದಲ್ಲಿ ಸಾರಥ್ಯವನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ DK ಶಿವಕುಮಾರ್ ಅವರು. HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಎರಡು ಉದ್ದೇಶಗಳಿಂದ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಾಗ್ತಾ ಇದೆ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ನಡುವಿನ ಈ ವಾರ್? ಯಾಕೆಂದ್ರೆ ಬಾಬು, ಕಳೆದ 15 ದಿನಗಳಿಂದಲೂ ಕೂಡ ನಿರಂತರವಾಗಿ DK ಶಿವಕುಮಾರ್ ಹಾಗೆ HD ಕುಮಾರಸ್ವಾಮಿ ಅವರ ನಡುವೆ ಟ್ವೀಟ್ ವಾರ ನಡೀತಿರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಒಂದು ಬಳ್ಳಾರಿ ವಿಚಾರ ಇರ್ಬೋದು, ಹಾಗೆ ರಾಜ್ಯ ರಾಜಕಾರಣದ ವಿಚಾರ ಇರ್ಬೋದು, ಆಡಳಿತದ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕುರಿತಂತೆ ಪರ ವಿರೋಧ ಜಟಾಪಟಿ ನಡೀತಾನೇ ಇತ್ತು. ಈ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ನಮಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ JDS ಪಕ್ಷ ಇದೆ ಅನ್ನೋ ಅರ್ಥದಲ್ಲಿ DK ಶಿವಕುಮಾರ್ ಅವರು ಮಾತಾಡಿದರು. ಕಾರಣ, ಕುಮಾರಸ್ವಾಮಿ ಅವರ ಕುಟುಕುವಂತಹ ಬರದಲ್ಲಿ ನೇರವಾಗಿ BJPಯ ಜೊತೆ JDS ವಿಲೀನ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಆ ರೀತಿ ಆಗಿದ್ದಾರೆ, ನಮಗೂ ಕೂಡ ಒಳ್ಳೆಯದು. ಆಗ ನೇರವಾಗಿ BJP ಜೊತೆಗೆ ಮತ್ತು ಕಾಂಗ್ರೆಸ್ ಇಬ್ಬರು ಅಂದರೆ ಎರಡು ಪಕ್ಷವಾಗಿ ನಾವು ನೇರ ಹಣಾಹಣಿ ನಡೆಸ್ಬೋದು. ಈಗ ನಮಗೆ 3 ಪಕ್ಷ ಇರೋದ್ರಿಂದ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಅರ್ಥದಲ್ಲಿ ನೇರವಾಗಿ ಕುಟುಕಿದ್ರು DK ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನು. ಸೊ ಈ ಒಂದು ವಿಚಾರ ಸಹಜವಾಗಿ JDS ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಒಂದಷ್ಟು ಇರುಸು ಮುರುಸು ಮತ್ತು ಬೇಸರ ಕೂಡ ತಂದಿತ್ತು. ಸೊ ಇವತ್ತು ಮಕರ ಸಂಕ್ರಾಂತಿಯಂದು HD ಕುಮಾರಸ್ವಾಮಿ ಅವರು ಒಂದು ಹಿಂಟನ್ನು ಬಿಟ್ಕೊಂಡಿರ್ತಕ್ಕಂಥ, ಖಂಡಿತವಾಗಲೂ ಕೂಡ ನಾನು ರಾಜ್ಯ ರಾಜಕಾರಣದಿಂದ ದೂರ ಸರಿದಿಲ್ಲ, ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತಕ್ಕಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಈಗ ನೋಡೋದಾದ್ರೆ ಇದು ಕೇವಲ ಒಕ್ಕಲಿಗ ಪಾರುಪತ್ಯ ಅಥವಾ ಒಕ್ಕಲಿಗ ನಾಯಕತ್ವ ಅಷ್ಟೇ ಅಂತಕ್ಕಂಥದ್ದು, ಅದೊಂದೇ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಕುಮಾರಸ್ವಾಮಿ ಅವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ. ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ JDS ಪಕ್ಷ ಅಂದುಕೊಂಡಂತೆ ಸಮರ್ಥವಾಗಿ ಬಲಿಷ್ಠವಾಗ್ತಾ ಇಲ್ಲ, ನೆಲೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಒಂದಷ್ಟು ಬೇಸರ ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರಲ್ಲಿ ಇರ್ತಕ್ಕಂಥದ್ದು. ನೋಡಿ, ಈವರೆಗೂ ಕೂಡ HD ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಯಾರೊಬ್ಬರು ಕೂಡ ರಾಜ್ಯದ ಅಧ್ಯಕ್ಷರನ್ನು ಒಮ್ಮತದಿಂದ ಆಯ್ಕೆ ಮಾಡುವಂತಹ ಒಂದು ಪ್ರಯತ್ನ ಆಗಿಲ್ಲ. ಕಾರಣ ಇಷ್ಟೇನೆ, ಯಾರನ್ನೇ ಮಾಡಿದ್ರು ಕೂಡ ಅವರು ಅಲ್ಲಿ ಕೇವಲ ನೆಪ ಮಾತ್ರಕ್ಕೆ ಇರ್ತಾರೆ ಅಷ್ಟೇ ವಿನಃ ಅಲ್ಲಿ ಅವರಲ್ಲಿ ಅಂತಹ ಸಾಮರ್ಥ್ಯ ಇಲ್ಲ ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿ ಇರ್ತಕ್ಕಂತಹ ಮಾತು. ಸೊ ಹಾಗಾಗಿ HD ಕುಮಾರಸ್ವಾಮಿ ಅವರ ಸ್ಥಾನವನ್ನು, HD ಕುಮಾರಸ್ವಾಮಿ ಅವರ ಪ್ರಾಬಲ್ಯವನ್ನು, ಅವರ ವರ್ಚಸ್ಸನ್ನು ಯಾರೊಬ್ಬರು ಕೂಡ ತುಂಬುವಂತಹ ಅಂತಹ ಒಬ್ಬರು ಪ್ರಭಾವಿ ನಾಯಕರು ಇಲ್ಲ ಪಕ್ಷದಲ್ಲಿ ಅಂತಕ್ಕಂಥದ್ದು ಈಗ JDSನ ಪ್ರಮುಖರಲ್ಲಿ ಅರ್ಥ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ನೋಡಿ, ಮೊನ್ನೆ ಒಂದು ವಿಡಿಯೋ ಸಾಕಷ್ಟು ಸದ್ದನ್ನು ಮಾಡ್ತಾ ಇತ್ತು. HD ಕುಮಾರಸ್ವಾಮಿ ಅವರು ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ರು. ಆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಎಲ್ಲೋ ರಾಷ್ಟ್ರ ರಾಜಕಾರಣದಿಂದ ವಾಪಸ್ ರಾಜ್ಯ ರಾಜಕಾರಣದತ್ತ HD ಕುಮಾರಸ್ವಾಮಿ ಅವರು ಮುಖ ಮಾಡ್ತಾರಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ಶುರುವಾಗಿತ್ತು. ಇದಕ್ಕೆ ಪೂರಕ ಅನ್ನುವಂತೆ ಆ ಒಂದು ವಿಚಾರವಾಗಿ ವಾರ್ ಶುರುವಾಗಿದೆ. ಅದೇ ಒಕ್ಕಲಿಗರ ವಾರ್. ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂಥ ಇಬ್ಬರು ನಾಯಕರ ನಡುವೆ ನಡೀತಾ ಇರುವಂಥ ಮೆಗಾ ಫೈಟ್. ಆ ಮೂಲಕ DK ಶಿವಕುಮಾರ್ಗೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನು ಎಬ್ಬಿಸಿದ ರಿಟರ್ನ್ಸ್ ಪಾಲಿಟಿಕ್ಸ್.
ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದೆ. ಯಾವ ಕಾರಣಕ್ಕೋಸ್ಕರ ಎಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಿಂದ ವಾಪಸ್ ರಾಜಕೀಯಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದು ಯಾಕೆ, ಆ ಒಂದು ಇಂಟನ್ನು ಕೊಟ್ಟಿದ್ದು ಯಾಕೆ, ಈ ರಿಟರ್ನ್ಸ್ ರಾಜಕೀಯ ತಲ್ಲಣವನ್ನು ಸೃಷ್ಟಿ ಮಾಡೋದು ಯಾವ ಕಾರಣಕ್ಕೋಸ್ಕರ ಅನ್ನೋದು ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಜಂಗಿ ಕುಸ್ತಿ ನಡೀತಾ ಇದೆ. ಬಿಜೆಪಿಯಲ್ಲಿ JDS ವಿಲೀನವೆಂದಿದ್ದ ಡಿ ಕೆ ಶಿವಕುಮಾರ್ ಮುಂದಿನ CM ನಾನೇ ಅನ್ನುತ್ತಲೇ ಸಮುದಾಯದಲ್ಲಿ ಸಾರಥ್ಯವನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಎರಡು ಉದ್ದೇಶಗಳಿಂದ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಈ ವಾರ್? ಯಾಕೆಂದ್ರೆ ಬಾಬು, ಕಳೆದ 15 ದಿನಗಳಿಂದಲೂ ಕೂಡ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಟ್ವೀಟ್ ವಾರ್ ನಡೀತಿರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಒಂದು ಬಳ್ಳಾರಿ ವಿಚಾರ ಇರ್ಬೋದು, ಹಾಗೆ ರಾಜ್ಯ ರಾಜಕಾರಣದ ವಿಚಾರ ಇರ್ಬೋದು, ಆಡಳಿತದ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕುರಿತಂತೆ ಪರ ವಿರೋಧ ಜಟಾಪಟಿ ನಡೀತಾನೇ ಇತ್ತು. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು, ನಮಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ JDS ಪಕ್ಷ ಇದೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರು. ಕಾರಣ, ಕುಮಾರಸ್ವಾಮಿ ಅವರ ಕುಟುಕುವಂತಹ ಬರದಲ್ಲಿ ನೇರವಾಗಿ BJPಯ ಜೊತೆ JDS ವಿಲೀನ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಆ ರೀತಿ ಆಗಿದ್ದಾರೆ, ನಮಗೂ ಕೂಡ ಒಳ್ಳೆಯದು. ಆಗ ನೇರವಾಗಿ BJP ಜೊತೆಗೆ ಮತ್ತು ಕಾಂಗ್ರೆಸ್ ಇಬ್ಬರು ಅಂದರೆ ಎರಡು ಪಕ್ಷವಾಗಿ ನಾವು ನೇರ ಹಣಾಹಣಿ ನಡೆಸ್ಬೋದು. ಈಗ ನಮಗೆ 3 ಪಕ್ಷ ಇರೋದ್ರಿಂದ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಅರ್ಥದಲ್ಲಿ ನೇರವಾಗಿ ಕುಟುಕಿದ್ರು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನು. ಸೊ ಈ ಒಂದು ವಿಚಾರ ಸಹಜವಾಗಿ JDS ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಒಂದಷ್ಟು ಇರುಸು ಮುರುಸು ಮತ್ತು ಬೇಸರ ಕೂಡ ತಂದಿತ್ತು. ಸೊ ಇವತ್ತು ಮಕರ ಸಂಕ್ರಾಂತಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಹಿಂಟನ್ನು ಬಿಟ್ಕೊಂಡಿರ್ತಕ್ಕಂಥ, ಖಂಡಿತವಾಗಲೂ ಕೂಡ ನಾನು ರಾಜಕಾರಣದಿಂದ ದೂರ ಸರಿದಿಲ್ಲ, ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತಕ್ಕಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಈಗ ನೋಡೋದಾದ್ರೆ ಇದು ಕೇವಲ ಒಕ್ಕಲಿಗ ಪಾರುಪತ್ಯ ಅಥವಾ ಒಕ್ಕಲಿಗ ನಾಯಕತ್ವ ಅಷ್ಟೇ ಅಂತಕ್ಕಂಥದ್ದು, ಅದೊಂದೇ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಕುಮಾರಸ್ವಾಮಿ ಅವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ. ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ JDS ಪಕ್ಷ ಅಂದುಕೊಂಡಂತೆ ಸಮರ್ಥವಾಗಿ ಬಲಿಷ್ಠವಾಗ್ತಾ ಇಲ್ಲ, ನೆಲೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಒಂದಷ್ಟು ಬೇಸರ ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರಲ್ಲಿ ಇರ್ತಕ್ಕಂಥದ್ದು. ನೋಡಿ, ಈವರೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಯಾರೊಬ್ಬರು ಕೂಡ ರಾಜ್ಯದ ಅಧ್ಯಕ್ಷರನ್ನು ಒಮ್ಮತದಿಂದ ಆಯ್ಕೆ ಮಾಡುವಂತಹ ಒಂದು ಪ್ರಯತ್ನ ಆಗಿಲ್ಲ. ಕಾರಣ ಇಷ್ಟೇನೆ, ಯಾರನ್ನೇ ಮಾಡಿದ್ರು ಕೂಡ ಅವರು ಅಲ್ಲಿ ಕೇವಲ ನೆಪ ಮಾತ್ರಕ್ಕೆ ಇರ್ತಾರೆ ಅಷ್ಟೇ ವಿನಃ ಅಲ್ಲಿ ಅವರಲ್ಲಿ ಅಂತಹ ಸಾಮರ್ಥ್ಯ ಇಲ್ಲ ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿ ಇರ್ತಕ್ಕಂತಹ ಮಾತು. ಸೊ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಾನವನ್ನ, ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಾಬಲ್ಯವನ್ನ, ಅವರ ವರ್ಚಸ್ಸನ್ನ ಯಾರೊಬ್ಬರು ಕೂಡ ತುಂಬುವಂತಹ ಅಂತಹ ಒಬ್ಬ ಪ್ರಭಾವಿ ನಾಯಕರು ಇಲ್ಲ ಪಕ್ಷದಲ್ಲಿ ಅಂತಕ್ಕಂಥದ್ದು ಈಗ JDS ನ ಪ್ರಮುಖರಲ್ಲಿ ಅರ್ಥ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮ